ನಮ್ಮ ಭಾರತಾಂಬೆಯ ಹೆಮ್ಮೆಯ ಪುತ್ರ ಶೌರ್ಯ ಪ್ರಶಸ್ತಿ ಪುರಸ್ಕೃತ ಯೋಧ ಮಹೇಶ್ HN ಪ್ಲೀಸ್ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಿಶೇಷ ಕಾರ್ಯಕ್ರಮವನ್ನು ನನ್ನ ಕೊಲೀಗ್ ರಂಜಿತ್ ನಡೆಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ. ರಿಯಲ್ ಹೀರೋಸ್ನ ಈ ವಿಶೇಷ ಸೆಷನ್ಗೆ ನಿಮಗೆಲ್ಲ ಸ್ವಾಗತ. ಯೋಧರ ನಾಡು ಕೊಡಗು. ಈ ಕೊಡಗಿನ ಗಂಡೆದೆಯ ವೀರ ಸೇನಾನಿ ನಮ್ಮ HN ಮಹೇಶ್. ತಲೆಗೆ ಬಿದ್ದಂಥ ಗುಂಡು ಕಿವಿಯನ್ನು ಸೀಳಿದ್ರೂ ಕೂಡ ಮುಖ 50 ಹೊಲಿಗೆ ಆಗುತ್ತೆ, ಹೊಲಿಗೆ ಹಾಕ್ತಾರೆ. ಆದಾಗ್ಯೂ ಕೂಡ ಭಾರತದ ಜೆಂಡವನ್ನು ಎತ್ತಿದಂಥ HN ಮಹೇಶ್ ಅವರನ್ನು ಇವತ್ತು ನಾವು ರಿಯಲ್ ಹೀರೋಸ್ ಆಗಿ ನೋಡ್ತಾ ಇದ್ದೀವಿ. ಸಣ್ಣ ವಯಸ್ಸಿನಲ್ಲಿ ಶೌರ್ಯ ಪ್ರಶಸ್ತಿಯನ್ನು ಪಡೆದಂಥ HN ಮಹೇಶ್ ಅವರನ್ನು ನಾವು ಮಾತಾಡ್ಸೋಣ. HN ಮಹೇಶ್ ಅವರೇ, ಜೈ ಹಿಂದ್. ಜೈ ಹಿಂದ್ ಸರ್. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಸೇನೆಗೆ ಸೇರಬೇಕು ಅನ್ನುವಂಥ ಆ ದಿನಗಳು ಹೇಗಿತ್ತು? ತಮ್ಮ ಆರಂಭ ಹೇಗಿತ್ತು? ಸರ್, ನಾನು ಮೂಲತಃ ಕೊಡಗಿನ ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆಯಲ್ಲಿ ಬಡ ಕುಟುಂಬದಲ್ಲೇ ಬೆಳೆದು ಬಂದವರು ನಾವು. ಸಣ್ಣ ವಯಸ್ಸಲ್ಲಿ ಯಾವುದೇ ಗುರಿ ಇಲ್ಲದಂತೆ ಓದ್ಕೊಂಡಿದ್ದವರು ಸಣ್ಣ ಪುಟ್ಟರಾಗಿ. ಅದು ಎಲ್ಲರಿಗೂ ಕೂಡ ಅವ್ರ ಲೈಫಲ್ಲಿ ಒಂದು ಚೇಂಜಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ. ಸರ್, ನನಗೆ ಡಿಗ್ರಿಗೆ ನಾನು PUC ಟೈಮಲ್ಲಿ ನಮ್ಮದೊಂದು ಲೈಬ್ರರಿ ಇತ್ತು. ಲೈಬ್ರರಿ ಬಂದಾಗ ನಮ್ಮ ಫ್ರೀಡಮ್ ಫೈಟರ್ಸ್ ಫೋಟೋಸೆಲ್ಲ ಇತ್ತು. ಬಟ್ ನಮಗೆ ಎಜುಕೇಷನ್ ನಮಗೆ ಫ್ರೀಡಮ್ ಫೈಟರ್ಸ್ ಇದೇ ಹೊರತು ವಾರಲ್ಲಿ ಗೆದ್ದಂಥ ಯಾವುದೇ ಒಂದು ಸೋಲ್ಜರ್ಸ್ ಬಗ್ಗೆ ನಮಗೆ ಟೀಚಿಂಗ್ ಇರೋಲ್ಲ. ಓಕೆ. ಅಲ್ಲಿ ವಿಕ್ರಮ್ ಬಾತ್ರಾ, ಮನೋಜ್ ಪಾಂಡೆ, ಸೌರಭ್ ಕಲ್ಯಾರ್ ಫೋಟೋಸೆಲ್ಲ ಇತ್ತು. ಆಗ ನಮ್ಮ ಲೈಬ್ರರಿ ಇನ್ಚಾರ್ಜ್ ಶ್ರೀನಿವಾಸ್ ಅಂತ ಇದ್ದರು. ಅವ್ರನ್ನ ಕೇಳಿದೆ, ಸರ್ ಇವ್ರು ಯಾರು ಅಂತ. ಯಾಕಂದ್ರೆ ನಾವು ಲೈಬ್ರರಿ ವರ್ಕಿಂಗ್ ಕೆಲಸದ ಮೇಲಾಗಿ ಹೋಗ್ತಿದ್ವಿ. ಅವರು ಇವ್ರು ನಮ್ಮ ಈಗ ಪ್ರೆಸೆಂಟ್ ನಾವೇನು ಸುಖವಾಗಿದ್ದೀವಿ ಅದಕ್ಕೆಲ್ಲ ಇವರ ಪ್ರಾಣ ತ್ಯಾಗನೇ ಕಾರಣಪ್ಪ. ನಾನು ಕೇಳಿದೆ, ಸರ್ ನಮಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ಗೊತ್ತು, ಇವ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ಎಲ್ಲರೂ ದೇವ್ರ ಬಗ್ಗೆ ಯಾರೂ ಗೊತ್ತಾಗಲ್ಲಪ್ಪ, ನಾವು ಕಣ್ಣಿಗೆ ಕಾಣೋ ದೇವ್ರುಗಳು ಇವರು, ಅವರ ಪ್ರಾಣ ತ್ಯಾಗನ ಕೊಟ್ಟು ನಮ್ಮನ್ನ ಇವತ್ತು ನಾರ್ಮಲಾಗಿ ಇರೋಕ್ಕೆ ಬಿಟ್ಟಿದ್ದಾರೆ ಅಂತ. ಆವಾಗ ಅಂದ್ಕೊಂಡೆ ಎಲ್ಲರ ಜೀವನದಲ್ಲಿ ಹುಟ್ಟು ಸಾವು ನಾರ್ಮಲ್ ರೊಟೇಷನ್ ವರ್ಕ್. ಬಟ್ ನಮ್ಮ ಸಾವು ಕೂಡ ಮುಂದಿನ ಪೀಳಿಗೆಗೆ ಒಂದು ಅಂತ ಹೇಳ್ತೀವಿ ಮಾರ್ಗದರ್ಶನವಾಗಿರಬೇಕು ಅಂತ ತೋರಿಸ್ಕೊಟ್ಟರು ಅವರು. ಸೊ ನಾನು ಅದೇ ಫೀಲ್ಡಲ್ಲಿ ಹೋಗಬೇಕು ಅಂತ ಸೈನ್ಯಕ್ಕೆ ಸೇರಬೇಕು ಅಂತ ತುಂಬ ಆಸೆಪಟ್ಟೆ ಸರ್ ನಾನು. ನಿಮಗೆ ಸ್ಫೂರ್ತಿ ಅಂತ ಹೇಳಿ ಆದರೆ ಯಾರು? ಸರ್, ಸೌರಭ್ ಕಲ್ಯಾ. ಓಕೆ. ಮಹೇಶ್ ಅವರೇ, ಅವತ್ತು 2019 ಶೋಪಿಯಾನದಲ್ಲಿ ಮಿಲಿಟೆಂಟ್ ಆಪರೇಷನ್ ಆಗುತ್ತೆ ಅನ್ನುವಂಥ ಒಂದು ಆದೇಶ ಬರುತ್ತೆ. ಆ ಸಂದರ್ಭವನ್ನು ಹೇಗೆ ವಿವರಿಸ್ತೀರಿ ತಾವು? ಸರ್, ನಾನು ಇಂಡಿಯನ್ ಆರ್ಮಿಲಿ ಏನು ಮೆಡ್ರಾಸ್ ಇಂಜಿನಿಯರ್ ಗ್ರೂಪ್ ಅಂತಿದೆ, ಸರಿ, ಅದರ ಒಂದು ಅಂಗವಾದಂಥ 10 ಇಂಜಿನಿಯರ್ ರೆಜಿಮೆಂಟಲ್ಲಿ ನಾನು ಅವಾಗ ಡ್ಯೂಟಿ ಮಾಡ್ತಾಯಿದ್ದೆ. ಅವಾಗ ನನಗೆ ಪೂಂಚ್ ಸೆಕ್ಟ್ರಲ್ಲಿ ಏನೋ ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾದ ಬಾರ್ಡರ್ನಲ್ಲಿ ಇದು ಮೈನ್ ಲೇಯಿಂಗ್ ನೆಲ ಬಾಂಬ್ಗಳನ್ನ ಇಡೋದು ಮತ್ತು ತೆಗೆಯುವಂಥ ಡ್ಯೂಟಿ ಮಾಡ್ತಾಯಿದ್ದೆ. ಅವಾಗ ನನಗೊಂದು ಆಪರ್ಚುನಿಟಿ ಸಿಕ್ತು 44 ರಾಷ್ಟ್ರೀಯ ರೈಫಲ್ನಲ್ಲಿ ಡ್ಯೂಟಿ ಮಾಡೋದಕ್ಕೆ. ಸೊ ಡ್ಯೂಟಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಟೀಮ್ ಸೆಲೆಕ್ಷನ್ ಆಯಿತು, ಸ್ನೈಪರ್ ಫೈರಿಂಗ್ ಎಲ್ಲ ಕೋರ್ಸ್ ಮಾಡಿದೆ. ನೆಕ್ಸ್ಟ್ ಅಲ್ಲಿ ಆಪರೇಷನ್ ಟೀಮ್ ಅಂತಿದೆ, ಕಂಬಾಟ್ ಆ್ಯಕ್ಷನ್ ಟೀಮ್, ಅಂದರೆ ಕ್ಯಾಟ್ ಅಂತ ಶಾರ್ಟಾಗಿ ಕ್ಯಾಟ್ ಅಂತ ಕರೀತಾರೆ, ಆ ಟೀಮ್ ಜಾಯ್ನ್ ಇದೆ ಸರ್. ಅಲ್ಲಿ ಪ್ರತಿದಿನ ನೋಡ್ತಿರ್ಬೋದು ಆಪ್ರೇಷನ್ಸ್ ನಡೀತಿರುತ್ತೆ, ಎನ್ಕೌಂಟರ್ಸ್ ನಡೀತಿರುತ್ತೆ. ಬಟ್ ಅಲ್ಲಿ ಹೋದ ತಕ್ಷಣ ಸರ್ ನನಗೊಂದು ಅಂದ್ಕೊಂಡೆ, ನನ್ನ ಜೀವನದ ಒಂದು ಗುರಿ ತಲುಪೋ ಒಂದು ಏನು ಅಂದ್ಕೊಂಡಿದ್ದೆ ಅದನ್ನೆಲ್ಲ ಅಚೀವ್ ಮಾಡಬೇಕು ಅಂತ ಅನ್ಸಲ್ ಬಂತು ನನಗೆ. ಅದೇ ಸರ್, ಪ್ರತಿಯೊಂದು ನಾವು ಆಪ್ರೇಷನ್ ಕೂಡ ಸಕ್ಸಸ್ಫುಲ್ ಆಗೋಲ್ಲ ಸರ್. ಗ್ರೌಂಡ್ ಅವ್ರು ಬೇಕು, ಪ್ರತಿಯೊಂದು ಎಲ್ಲ ತಿಳಿದ ಮೇಲೆ ಒಂದು ಸಕ್ಸಸ್ಫುಲ್ ಆಪ್ರೇಷನ್ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ ಸರ್ ನಮ್ಗೆ ಆಪ್ರೇಷನ್ ಕಿಲ್ಲೋರ್ ಅಂತ, ಕಿಲ್ಲೋರ್ದಲ್ಲಿ ನಮಗೆ 11 ಟೆರರಿಸ್ಟ್ಗಳ ಇನ್ಫಾರ್ಮೇಷನ್ ಬರುತ್ತೆ. 34 RR ಮತ್ತು 44 RR ನಾವು ಏನೊಂದು ಬಾರ್ಡರ್ ಏರಿಯಾ, ಅಲ್ಲಿ ಅವ್ರದ್ದು ಮೂವ್ಮೆಂಟ್ ಜಾಸ್ತಿ ಆಗ್ತಿರುತ್ತೆ. ನಮಗೆ ಸರ್ 29th ಇನ್ಫಾರ್ಮೇಷನ್ ಬರುತ್ತೆ, ಇದು ಒಬ್ಬ ಡಾಕ್ಟ್ರ್ ಮನೆಯಲ್ಲಿ, ಅದು ಆ್ಯಕ್ಚುಲಿ ಮದುವೆ ಅಕ್ಕಪಕ್ಕ ಒಂದು ಮನೆ, ಅಲ್ಲಿ ನಮ್ಗೆ 11 ಟೆರರಿಸ್ಟ್ ಅವ್ರ ಇನ್ಫಾರ್ಮೇಷನ್ ಬರುತ್ತೆ ಸರ್ ನಿಮಗೆ. ಆಗ ನಮಗೆ ಸರ್ ಡೇ ಟೈಮಲ್ಲಿ ಆಪರೇಷನ್ ಲಾಂಚ್ ಮಾಡೋದು ಯಾವುದು ಸಕ್ಸಸ್ಫುಲ್ ಆಗಲ್ಲ. ಯಾಕಂದರೆ ನಮಗೆ ಇನ್ಫಾರ್ಮರ್ ಒಬ್ಬ ಆದರೆ ಟೆರರಿಸ್ಟ್ಗೆ ಆ ಊರಲ್ಲೇ ಸುಮಾರು ಇನ್ಫಾರ್ಮರ್ಸ್ ಇರ್ತಾರೆ. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಸರ್, ಒಂದು ಸಿವಿಲ್ ಗಾಡಿ ತೊಗೊಂಬಂದ್ವಿ, ಅದ್ಮೇಲೆ ಅಲ್ಲಿಗೆ ಇಟ್ಟು ಆ್ಯಪಲ್ ಬಾಕ್ಸ್ನ ಇಟ್ಟು. ಬಟ್ ಪೀಪಲ್ ಗೊತ್ತಾಗಬೇಕಿದ್ದು ಏನು ಫ್ರೂಟ್ಸ್ನ ಮೂವ್ಮೆಂಟ್ ಮಾಡ್ತಿದ್ದಾರೆ ಅಂತ. ಸೊ ನಮ್ದು 2 ಟೀಮ್ನ ಏನು ಮಾಡಿದ್ವಿ, ಗಾಡೀಲಿ ಕೂರಿಸ್ಕೊಂಡು ಹೋದ್ವಿ. ಹೋಗಿ ಆ ಮನೇನ ನಾವು ಓ ಶೇಪಲ್ಲಿ ಸ್ಕ್ವಾಡನ್ ಮಾಡಿದ್ವಿ ಸರ್. ಸ್ಕ್ವಾಡನ್ ಮಾಡಿದ್ಮೇಲೆ ಸರ್ ಅದಾಗಿ ಆಪ್ರೇಷನ್ ಲಾಂಚ್ ಆಯಿತು. ಎಲ್ಲ ಅಲ್ಲಿರುವಂಥ ನಮ್ಮದು ಉದ್ದೇಶ ಸರ್, ಆ ಟೆರರಿಸ್ಟ್ನ ಕೊಲ್ಲಬೇಕೇ ಹೊರತು ನಾರ್ಮಲ್ ಪೀಪಲ್ಗೆ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾವು ಸರ್ ಅಲ್ಲಿದ್ದಂಥ ಒಂದು 10,000 ಮನೆಯಲ್ಲಿರುವಂಥ ಎಲ್ಲ ಜನರನ್ನ ಕರೆಸಿ ನಾವು ಒಂದು ಸೇಫ್ ಪ್ಲೇಸಲ್ಲಿ ಕೂರಿಸಿ ಅವ್ರಿಗೆ ಇನ್ಫಾರ್ಮೇಷನ್ ಕೇಳಿದ್ವಿ. ಇಲ್ಲಾರು ಟೆರರಿಸ್ಟ್ ಬಂದ್ರೆ ಹೇಗೆ ಅವ್ರು ಯಾರು ಏನು ಇನ್ಫಾರ್ಮೇಷನ್ ಕೊಡಲೇ ಇಲ್ಲ ಸರ್ ನಮಗೆ. ಸೊ ಹಾಗೆ ಒಂದೊಂದು ಕಡೆಯಿಂದ ಮನೆ ನಾವು ಹೇಗೆ ಸರ್ಚಿಂಗ್ ಮಾಡ್ಕೊಂಬಂದ್ವಿ. ನೈಟ್ ಸರ್ ಆಲ್ಮೋಸ್ಟ್ 7 o'clock ಆಗಿತ್ತು.
ಆಗ ನಮ್ಮದು ಟೀಮ್ ಕಮಾಂಡ್ ಹೇಳಿದ್ರು हो सकता है ये गलत इन्फॉर्मेशन है, ತಪ್ಪು ಇನ್ಫಾರ್ಮೇಷನ್ ಇರ್ಬೋದು. ಲಾಸ್ಟ್ ಏನು ಬಿಲ್ಡಿಂಗ್ ಇದನ್ನು ಸರ್ಚ್ ಮಾಡಿ ಆ ಟೀಮ್ ವಾಪಸ್ ಸೇಫ್ಟಿಯಾಗಿ ಕ್ಯಾಂಪಸ್ಗೆ ಹೋಗೋಣ ಪ್ಲ್ಯಾನ್ ಮಾಡಿದ್ವಿ ಸರ್. ಏನು ಲಾಸ್ಟ್ ಬಿಲ್ಡಿಂಗ್ ಬಂದ್ವಿ, ಬಿಲ್ಡಿಂಗ್ ಬಂದಾಗ ಸರ್ ಇನ್ಸೈಡಿಂದ ಒಂದು ಸಿಂಗಲ್ ಶಾಟ್ ಫೈರ್ ಆಯಿತು ಸರ್. ಆಗ ನನ್ನ ಒಬ್ಬ ಬಡ್ಡಿ ಇದೆ, ಆಪ್ರೇಷನ್ಲಿ ಬಡ್ಡಿ ಪೇರ್ಸ್ ಇರುತ್ತೆ, ಕುಲ್ದೀಪ್ ಅಂತ ರಾಜಸ್ಥಾನದವನು. ಅವ್ನು ಹೇಳ್ದ ಫೈರ್ ಮಾಡ್ಲಿಕ್ಕೆ ಹೋಗಬೇಡ. ಏನಕ್ಕಂದ್ರೆ ಸರ್, ಯಾವ ಪ್ಲೇಸಲ್ಲಿ ನಮಗೆ ನೈಟಲ್ಲಿ ಕ್ಲಿಯರ್ ವಿಸಿಬಿಲಿಟಿ ಇಲ್ಲ, ನಾವು ಒಂದು ಸಿಂಗಲ್ ಶಾಟ್ ಫೈರ್ ಮಾಡ್ತೀವಿ. ಏನಕ್ಕಂದರೆ ಟೆರರಿಸ್ಟ್ಗೆ ನಾವು ಮಿಸ್ಗೈಡ್ ಮಾಡೋದಕ್ಕೆ. ಈಗ ನಾವು ಸಿಂಗಲ್ ಶಾಟ್ ಫೈರ್ ಮಾಡಿದಾಗ ಯಾಕಂದ್ರೆ ಕೌಂಟ್ರ್ ಫೈರ್ ಬಂದರೆ ನಮ್ಗೆ ಗೊತ್ತಾಗುತ್ತೆ ಟೆರರಿಸ್ಟ್ ಇದ್ದಾರೆ ಅಂತ. ಸೊ ನಾವು ಅಂದ್ಕೊಂಡು ಸರ್ ನಮ್ಮವರೇ ಸಸ್ಪೆಕ್ಟಿವ್ ಫೈರ್ ಮಾಡಿರ್ತಾರೆ ಅಂದ್ಬಿಟ್ಟು. ಯಾಕೆ ಸರ್, ಈಗ ಆಲ್ಮೋಸ್ಟು ಇಂಡಿಯನ್ ಆರ್ಮಿಲಿ ಆಲ್ಮೋಸ್ಟ್ ವೆಪನ್ಗಳು ಅಪ್ಗ್ರೇಡ್ ಆಗ್ತಿದೆ, ಎಲ್ಲ ವೆಪನ್ ನೈಟ್ ಸೈಡ್ ಫಿಟ್ಟಿಂಗ್ ಇದೆ ಆ ಟೈಮಲ್ಲಿ. ಸೊ ಅದು ಸಿಂಗಲ್ ಶೂಟ್ ಫೈರ್ ಆದ ಒಂದು 5 ಮಿನಿಟ್ಸ್ ಒಳಗೆ 3 ಟೆರರಿಸ್ಟ್ ಬಿಲ್ಡಿಂಗಿಂದ ಹೊರಗಡೆ ಬಂದರು. ಹೊರಗಡೆ ಬಂದಾಗ ಸರ್ ಅಬ್ಸರ್ವ್ ಮಾಡಿದ್ವಿ ಸರ್. ಇನ್ನೊಂದು, ನಾವು ಆಪ್ರೇಷನ್ ಲಾಂಚ್ ಮಾಡೋಕೆ ಗೊತ್ತಿರುತ್ತೆ ಹೊರಗಡೆ ನಮ್ಮವ್ರು ಯಾರೆಲ್ಲ ಕೂತಿರ್ತಾರೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಾರೆ ನಮ್ಮ ಹೊರತು ಗೊತ್ತಿರುತ್ತೆ. ಸೊ ಹೊರಗಡೆ ಬಂದಾಗ ಕನ್ಫರ್ಮ್ ಆಯಿತು ಟೆರರಿಸ್ಟ್ ಅಂತ. ಫೈರಿಂಗ್ ಓಪನ್ ಮಾಡಿದ್ವಿ, ಅವ್ರು ನಮ್ಮ ಕಡೆ ಫೈರ್ ಓಪನ್ ಮಾಡಿದರು. ಅದರಲ್ಲಿ ಲಷ್ಕರ್ ತವ್ದ ಟಾಪ್ ಕಮಾಂಡರ್ ಉಮರ್ ಮಲಿಕ್ ಅಂತ, ಅವನಿಗೆ ಬುಲೆಟ್ ಕುತ್ತಿಗೆ ಬಗ್ಗೆ ಬೀಳ್ತು, ಮತ್ತು ಇನ್ನೊಬ್ಬನಿಗೆ ಸೊಂಟದ ಬ್ಯಾಗ್ ಬಿತ್ತು. ಬಾಕಿ ಇನ್ನೊಬ್ಬ ಟೆರರಿಸ್ಟ್ ಒಳಗಡೆ ಓಡೋದ. ನಾನು ಹೋದೆ ಸರ್, ಮತ್ತು ಅವನ ವೆಪನ್ ತೊಗೊಂಡು ಅವನಿಗೆ ಶೂಟ್ ಮಾಡಿ ಅವ್ನ ಬಾಡಿ ವೆಪನ್ ನನ್ನ ಪಕ್ಕ ಇಟ್ಕೊಂಡೆ ಸರ್. ನೈಟ್ ಫುಲ್ಲು ಅವ್ರಿಗೆ ನಾವು ಪುನಃ ಹೇಳಿದ್ವಿ ಸರೆಂಡರ್ ಆಗಿ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗ ಸತ್ತರು ಬಾಕಿಯವರು ನಿಮಗೆ ನಾವು ಅಂತ ಹೇಳ್ತೀವಿ ಸರೆಂಡರ್ ಮಾಡ್ಕೊಳ್ತೀವಿ, ಬಟ್ ಅವರು ಸರೆಂಡರ್ ಆಗೋ ಮಾತೇ ಇಲ್ಲ ಸರ್. ಪುನಃ ಅರ್ಲಿ ಮಾರ್ನಿಂಗ್ ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಫೈರಿಂಗ್ ಅಲ್ಲಿ ಆಲ್ಮೋಸ್ಟ್ 6 ಜನ ಕಿಲ್ ಮಾಡಿದ್ವಿ ಸರ್. ಅದರಲ್ಲಿ 2 ಮೆಂಬರ್ಸ್ನ ನಾನು ಆಪ್ರೇಷನ್ ಕಿಲ್ ಮಾಡಿದೆ, ಮತ್ತು ಇನ್ನೊಂದು ಬೇರೆ ಆಪ್ರೇಷನ್ ಕೂಡ 2 ಮೆಂಬರ್, ಟೋಟಲ್ ನಾನು 4 ಮೆಂಬರ್ಸ್ನ ಕಿಲ್ ಮಾಡಿದೆ, ಎಲ್ಲ ಟಾಪ್ ಕಮಾಂಡರ್ಸ್. ಅದಕ್ಕೆ ಸರ್ ನನಗೆ 2019ನಲ್ಲಿ ಶೌರ್ಯ ಚಕ್ರ ಅವಾರ್ಡ್ ಅದು ಬಂತು, ವೇರ್ ಮಾಡಿಕೊಂಡೆ. ನಿಮ್ಮ ತಲೆಗೆ ಗುಂಡು ಬಂದು ಬೀಳುತ್ತೆ, ಆ ಸಂದರ್ಭದಲ್ಲಿ ತಮಗೆ ಏನು ಆಲೋಚನೆ ಬಂದಿತ್ತು ಅಥವಾ ಏನು ಅನ್ನಿಸ್ತು ಸರ್? ಇನ್ನೊಂದು ಏಪ್ರಿಲ್ ನಾನು ಮಾರ್ಚಲ್ಲಿ ವೇರ್ ಮಾಡಿಕೊಂಡು ರಜೆಗೆ ಬಂದೆ. 1 ಮಂತ್ ರಜೆ, ಪುನಃ ಡ್ಯೂಟಿಗೆ ಹೋದೆ. ಡ್ಯೂಟಿಗೆ ಹೋದ್ಮೇಲೆ ಸರ್ ಪುನಃ ನಾನು 3-4 ಎನ್ಕೌಂಟ್ರ್ಗಳು ಅಟೆಂಡ್ ಮಾಡಿದ್ವಿ. ಅಲ್ಲೊಂದು 6 ಜನ ಕಿಲ್ ಮಾಡಿದ್ವಿ ಟೀಮ್. ಮತ್ತು ಸರ್ 2019 May 17ಗೆ ನನ್ನ ಏನು ಬಡ್ಡಿ ಪೇರ್ ರೋಹಿತ್ ಅಂತ ಇರ್ತಾನೆ, ಅವನೊಂದು ಆಪ್ರೇಷನಲ್ಲಿ 11 ಬುಲೆಟ್ ಬೋದು ಡೆತ್ ಆಗ್ತಾನೆ ಸರ್ ಅವನು. ಸೊ ಆ ಟೈಮಲ್ಲಿ ನಮ್ಮ ಟೀಮ್ ಬಂದ್ವಿ, ನಮ್ಮ ಮುಂದೆ ಡೆತ್ ಆಗಿದ್ದಾನೆ. ಸೊ ಇದು ಪ್ರತೀಕಾರ ತಗೊಳ್ಬೇಕು ಅಂದ್ಬಿಟ್ಟು ನಮ್ಮ ಏನೋ ಒಂದು ರೆಜಿಮೆಂಟ್ನ ಏರ್ ಫೋರ್ಸ್ ಬರುತ್ತೆ, ಅಲ್ಲಿರೋ ಟೆರರಿಸ್ಟ್ನಲ್ಲಿ ಅವ್ರನ್ನ ಕೊಲ್ಲಬೇಕಂತ ಡಿಸೈಡ್ ಮಾಡಿದ್ವಿ ಸರ್. ಡೇ ನೈಟ್ ಆಪ್ರೇಷನ್ ಲಾಂಚ್ ಮಾಡಿದ್ವಿ. ಅದೇ ರೀತಿ ಸರ್ ನಮಗೆ May 28ಗೆ ಪಿಂಜೋರ ಅಂತ ಒಂದು ಊರಿದೆ, ಅಲ್ಲಿ ಆಲ್ಮೋಸ್ಟ್ 2500 ಮನೆ ಇದೆ. ಪಾರ್ಲಿಮೆಂಟ್ ಅಟ್ಯಾಕ್ ಆಗ್ಬೋದು, ಇನ್ನೆಲ್ಲದಕ್ಕೂ ಪ್ಲಾನ್ ಆಗಿದ್ದು ಅದೇ ವಿಲೇಜಲ್ಲಿ ಸರ್. ಕೊನೆಗೆ ನಮ್ಗೊಲ್ಲೊಬ್ಬರು ಅಲ್ಲಿ ನಮ್ದು ಏನು ಏರಿಯಾ ಇದೆ ಅಲ್ಲಿ ಅಪ್ಪರ್ ಮೊಹಲ್ಲಾ ಅಂತ ಒಂದು ಏರಿಯಾ ಬರುತ್ತೆ, ಅಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಮತ್ತು 2 ಪಾಕಿಸ್ತಾನ ಟೆರರಿಸ್ಟ್ ಮತ್ತು 2 ಲೋಕಲ್ ಟೆರರಿಸ್ಟ್ ಅಲ್ಲೊಂದು ಮನೇಲಿದ್ದಾರೆ. ಅವ್ರು ಮಧ್ಯಾಹ್ನ ಊಟ ಮಾಡಿ ಹೋಗೋ ಪ್ಲ್ಯಾನಲ್ಲಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂತು ಸರ್ May 28ಗೆ. ಸರ್ May 28ಗೆ ಆಪ್ರೇಷನ್ ಲಾಂಚ್ ಮಾಡಿದ್ವಿ. ನಾವು ಬರೋ ಮುಂಚೆ ಇನ್ಫಾರ್ಮೇಷನ್ ಸಿಕ್ಕಿ ಅವ್ರು ಹೊರಟೋಗ್ಬಿಟ್ಟಿದ್ರು. ಸೊ ಅವತ್ತು ನೈಟ್ ಇಡೀ ಊರನ್ನ ಸರ್ಚ್ ಮಾಡಿ ಕ್ಯಾಂಪಸ್ ಬಂದ ತಕ್ಷಣ ಪುನಃ ಇನ್ಫಾರ್ಮೇಷನ್ ಬಂತು, ಅಲ್ಲಿಲ್ಲ, ಇನ್ನೊಂದು ಮನೆ ಶಿಫ್ಟ್ ಆಗಿದ್ದಾರೆ ಅಂತ ಸರ್. ನಾವು ಪುನಃ ಆಪ್ರೇಷನ್ ಲಾಂಚ್ ಮಾಡಿದ್ವಿ, ಮನೇನ ಕವರ್ ಮಾಡಿದ್ವಿ ಸರ್. ಆಪ್ರೇಷನ್ ಲಾಂಚ್ ಆಗಿ ಸರ್ ಅದೇ ರೀತಿ ಸೇಮ್ ಟು ಸೇಮ್ ಪ್ರೊಸೀಜರ್ ಇರುತ್ತೆ, ಎಲ್ಲರನ್ನೂ ಮನೆ ಖಾಲಿ ಮಾಡಿಸಿದ್ವಿ, ಆಪ್ರೇಷನ್ ಲಾಂಚ್ ಮಾಡಿದ್ವಿ. ಸೊ ಮತ್ತು ನಾವೊಂದು ಸ್ಟಾಪ್ ಪಾರ್ಟಿ ಅಂದರೆ ಒಂದೊಂದು ಯಾವ ಪ್ಲೇಸ್ನ ಸರ್ಚ್ ಮಾಡ್ತೀವಿ ಅಲ್ಲಿನ ಸ್ಟಾಪ್ ಪಾರ್ಟಿ ಕೂರಿಸಿ ಮುಂದೆ ಹೋದ್ವಿ ಸರ್. ಫೈರಿಂಗ್ ಶುರು ಆಯಿತು. ನನಗೂ ಟೆರರಿಸ್ಟ್ ಆಲ್ಮೋಸ್ಟ್ 15 ಫೀಟ್ ಅಷ್ಟೇ ಇದ್ದಿದೆ, ಯಾಕಂದರೆ ಸರ್ ಸ್ಟಾರ್ಟಿಂಗ್ ಫೈರ್ ಮಾಡಿರಲಿಲ್ಲ ಸರ್. ನಾವು ಹೋಗಿ ಅಲ್ಲಿಗೆ ಐಡ್ ಇಟ್ಟು ಬ್ಲಾಸ್ಟ್ ಮಾಡೋ ಪ್ಲಾನ್ದಲ್ಲಿ ಮುಂದೆ ಹೋದ್ವಿ. ಫೈರಿಂಗ್ ಓಪನ್ ಆಯಿತು, ಬ್ಯಾಕ್ ಬರ್ತೀವಿ ಸರ್. ಒಂದು ಸುಪ್ ಅಂತ ಸೌಂಡ್ ಅಷ್ಟೇ ಆಗಿದ್ದು. ನಾನು ಅಂದ್ಕೊಂಡೆ ನನ್ನ ಪಕ್ಕದಿಂದ ಬುಲೆಟ್ ಪಾಸ್ ಆಗಿದೆ ಅಂತ. ಅದು ನೋಡಿದ್ರೆ ನಂದು ಇಲ್ಲಿ ಬಲಗಿವಿಗೆ ಬಿದ್ದು 2 ಕಣ್ಣಿನ ಮಧ್ಯೆಯಿಂದ ಬುಲೆಟು ಹೊರಗಡೆ ಬಂತದ್ದು ಸರ್. ಆ ಟೈಮಲ್ಲಿ ನನಗೆ ಗೊತ್ತಾಗಲಿಲ್ಲ, ಯಾಕಂದರೆ ಸರ್ ಬಾಡಿ ಹೀಟ್ ಇರುತ್ತೆ, ಆ ಜೋಶಲ್ಲಿ ಫೈರಿಂಗ್ ಶುರು ಮಾಡ್ತಾಯಿದ್ವಿ ಸರ್. ಫೈರಿಂಗ್ ಶುರು ಮಾಡಿದ್ವಿ, ಮ್ಯಾಗ್ಝಿನ್ ಖಾಲಿ ಆಯಿತು. 30 ರೌಂಡ್ಸ್ ಕೆಪಾಸಿಟಿ ಇರುತ್ತೆ. ಮ್ಯಾಗ್ಝಿನ್ ಖಾಲಿ ಆದಾಗ ಮ್ಯಾಗ್ಝಿನ್ ಚೇಂಜ್ ಮಾಡ್ಕೊಂಡು ನೋಡುವಾಗ ನನಗೇನು ಕಾಣ್ತಿರಲಿಲ್ಲ, ಅಂದರೆ ಫುಲ್ ಬ್ಲೈಂಡ್ ಆಗಿತ್ತು. ಆ ಕೊನೆಗೆ ನನಗೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಯಿತು ನನಗೆ. ಆಗ ಪಕ್ಕದಲ್ಲೂ ಇದ್ದಿದ್ದು ನಿನಗೆ ಗುಂಡೇಟು ಬಿದ್ದಿದೆ ಅಂತ, ಅಲ್ಲಿಂದ ನನಗೆ ಗೊತ್ತಿಲ್ಲ ಗುಂಡೇಟು ಬಿದ್ದಿದ್ದು ನನಗೆ. ಕೊನೆಗೆ ಸರ್ ಟೀಮ್ ಬಂದರು, ಅಲ್ಲಿಂದ ನನ್ನ 150 ಮೀಟರ್ಸ್ ನಡ್ಕೊಂಡು ಹೋದೆ. ಅಲ್ಲಿಂದ ಬಿದ್ದೋಗ್ಬಿಟ್ಟೆ ನಾನು. ಡಾಕ್ಟರ್ ಹೇಳಿದ್ರು ಬದುಕೋದಿಲ್ಲ ಅಂತೇಳಿ ಹೇಳ್ಬಿಟ್ರು. ಆಗ ನನ್ನ ಮನಸ್ಸು ಯೋಚನೆ ಮಾಡಿದೆ, ನಾನು ಹುಟ್ಟಿದೆಲ್ಲೋ ಸಾಯ್ತಿರೋದಲ್ಲೋ. ಅದೊಂದು ಪ್ರೌಡ್ ಮೂಮೆಂಟ್ ಇತ್ತು. ದೇಶ ಸೇವೆಗೆ ನಾನು ಪ್ರಾಣತ್ಯಾಗ ಮಾಡ್ತಿದ್ದೀನಿ. ಇನ್ನೊಂದಿತ್ತು ಸರ್, ನನಗೆ ಗುಂಡೆ ಬಿದ್ದ ಜಾಗದಲ್ಲಿ ಸಾಯ್ಬಾರ್ದಾಗಿತ್ತು. ಏನಕ್ಕೆ ಅವನು ಟೆರರಿಸ್ಟ್ ಸತ್ತೇ ಸಾಯ್ತಾನೆ, ಬಟ್ ನನ್ನ ಸಾವು ಅವ್ನು ಖುಷಿ ಕೊಡಬಾರ್ದಾಗಿತ್ತು. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಸರ್ ಅಲ್ಲಿಂದ ಹೊರಗಡೆ ಬಂದೆ. 4 ದಿನ ಕೋಮದಲ್ಲಿದ್ದೆ. ದೇವ್ರ ದಯೆಯಿಂದ ನಾನು ಮಾಡಿದ ದೇಶ ಸೇವೆ ದೇವ್ರಿಗೆ ಇಷ್ಟ ಆಯ್ತಾನೋ. ಸೊ ಇವತ್ತು ನಾನು ನಿಮ್ಮದೇ ಕೂತಿದ್ದೀನಿ ಸರ್. ಆಸ್ಪತ್ರೆಯ ಹೋರಾಟ ಹೇಗಿತ್ತು? ತಮ್ಮ ಮುಖ ಸುಮಾರು 50% ಹೊಲಿಗೆ ಹಾಕಿದ್ರು, ಅದರಿಂದ ಹೇಗೆ ರಿಕವರಿ ಆದ್ರಿ?
ಸೊ ರಿಕವರಿ ಮೇನ್ ವಿಲ್ ಪವರ್ ಅಷ್ಟೇ. ಮನುಷ್ಯನಿಗೆ ವಿಲ್ ಪವರ್ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅಥವಾ ನಾನೊಬ್ಬನೇ ಅಲ್ಲ, ನನಗಿಂತ ಎಷ್ಟೋ ಜನ, ನಂದೆಲ್ಲ ಒಂದು ಸಣ್ಣ ಒಂದು ಗುಂಡಷ್ಟೇ ನನಗೆ, ಬೇಜಾರಿಗೆಲ್ಲ ಎಷ್ಟೆಷ್ಟೋ ಗುಂಡು ಬಿದ್ದಿದೆ. ಇದೆಲ್ಲ ನಾರ್ಮಲ್ ಅನ್ಕೊಬೇಕಷ್ಟೇ. ಸೋಲ್ಜರ್ ಹುಟ್ಟಿದ ಮೇಲೆ ತಿಳ್ಕೊಬೇಕು ಸರ್, ಒಂದಲ್ಲ ಒಂದಿನ ನಾವು ವರ್ಷ ಗುಂಡು ಅವ್ನು ಬೀಳುತ್ತೆ, ಬಟ್ ನಮಗೂ ಗೊತ್ತಿರಬೇಕು ಆ ಕಡೆ ಗುಂಡು ನಮ್ಗೊಂದು ಬಿದ್ದೇ ಬೀಳುತ್ತೆ. ಅದು ಮೈಂಡಲ್ಲಿ ಇರಬೇಕು ಅಷ್ಟೇ. ಯಾವತ್ತು ನಾವು ಅನ್ಕೋಬಾರ್ದು ನಾವು ಗ್ರೇಟ್ ಅಂತ. ನಾವು ಓಡಿ ಗುಂಡು 10 ಬಿದ್ದರೆ ಆ ಕಡೆ ಒಂದು ಗುಂಡು ನಮ್ಗೆ ಬಿದ್ದೇ ಬರುತ್ತೆ. ಆ ಮೆಂಟಲ್ ಇರಬೇಕು ಸರ್. ಅದು ಸರ್ ನಾವು ಸೋಲ್ಜರ್ ರೆಡಿ ಫಾರ್ ವಾರ್ ಫಾರ್ ವಿನ್ ಸರ್. ಅದು ವಾರ್ ವಿನ್ ಕೂಡ ಆಗ್ಬೋದು, ಇಲ್ಲ ನಮ್ಮ ಪ್ರಾಣ ತ್ಯಾಗ ಆದರೂ ಮಾಡ್ಬೋದು. ಅದ್ರ ಸರ್ ಎದುರಬಾರ್ದು. ಯಾಕಂದರೆ ನಮಗೆ ಜನ್ಮ ಕೊಟ್ಟರು ಮಾತ್ರ ತಾಯಲ್ಲ, ನಮಗೆ ಇರುವಂಥ ಭೂಮಿ ಕೂಡ ತಾಯಿನೇ. ಅದನ್ನ ಯೋಚನೆ ಮಾಡಿ ನಾವು ಸರ್ವ್ ಮಾಡಬೇಕಷ್ಟೇ. ಮಹೇಶ್ ಅವರೇ, ಅವತ್ತು ಶೌರ್ಯ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ತಮಗೆಷ್ಟು ಹೆಮ್ಮೆ ಅನ್ನಿಸ್ತಾ ಇತ್ತು? ಸರ್ ಹೆಮ್ಮೆ ಅನ್ನೋದಕ್ಕಿಂತ ನಾನು ಮಾಡಿದ ದೇಶ ಸೇವೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ನೋ ಫೀಲ್ ಬಂದು ಪ್ರೌಡ್ ಫೀಲ್ ಸರ್. ಯಾಕಂದ್ರೆ ನನಗೂ ಅನ್ನಿಸ್ತು ಅವತ್ತಿನ ದಿನ ಏನು ನಾನು ಅಂದ್ಕೊಂಡಿದ್ದೆ ನನ್ನ ಲೈಫಲ್ಲಿ ರಿಯಲ್ ಇರೋಸ್ ಅಂತ, ಆ ಪಟ್ಟಿಗೆ ನಾನು ಕೂಡ ಜಾಯ್ನ್ ಆಗಿದ್ದೀನಿ. ಅದು ಸರ್ ನಾನು ಅಂದ್ಕೊಂಡೆ ನನ್ನ ಲೈಫಲ್ಲಿ ಹೇಗೆ ಬೇರೆಯವ್ರ ಮಾರ್ಗದರ್ಶನ ಆದರೂ ನನ್ನ ಒಂದು ಸಣ್ಣ ಒಂದು ಅಡಿಲು ಸೇವೆ ಈಗಿರೋ ಜನ್ರೇಷನ್ಗೆ ಒಂದು ಅಡ್ವೈಸ್ ಆಗಲಿ ಅಂತ ಆಸೆ ಪಡ್ತೀನಿ ಅಷ್ಟೇ ನಾನು. ಮಹೇಶ್ ಅವರ ಇತ್ತೀಚೆಗೆ ಸಿಂಧೂರ ಆಪರೇಷನ್, ನಾನು ಕೂಡ ಸಿಂಧೂರ ಆಪರೇಷನ್ ಟೈಮಲ್ಲಿ ಸುಮಾರು 30 ದಿನ ಜಮ್ಮು ಕಾಶ್ಮೀರ ಎಲ್ಲ ಓಡಾಡಿದ್ದೀನಿ. ನನಗೂ ಸ್ವಲ್ಪ ಮಿಲಿಟೆಂಟ್ ಆಪರೇಷನ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಆಯಿತು. ಆ ಸಿಂಧೂರ ಆಪರೇಷನ್ ಮತ್ತು ಇತ್ತೀಚೆಗೆ ನಡೀತಾ ಇರುವಂಥ ಭಯೋತ್ಪಾದಕ ದಾಳಿ, ಇದನ್ನೆಲ್ಲ ತಾವು ಹೇಗೆ ನೋಡ್ತೀರಿ? ಈಗ ಎಷ್ಟು ಸೇಫ್ ಇದೆ ಜಮ್ಮು ಮತ್ತು ಕಾಶ್ಮೀರ? ಸರ್ ಜಮ್ಮುವಿನ ಸಿಚುವೇಶನ್ ಒಂದು ಬೋಧಿ ಮುಚ್ಚಿದ ಕೆಂಡದಿದ್ದಾಗೆ ಯಾವ ಬೇಕಾದ್ರೂ ಫೈರ್ ಆಗ್ಬೋದು. ಎಲ್ಲಿ ತನಕ ಮಿಸ್ಗೈಡ್ ಮಾಡಿರ್ತಾರೆ ಅಲ್ಲಿ ತನಕ ಇದ್ದೇ ಇರುತ್ತೆ ಸರ್. ಎಲ್ಲಿ ತನಕ ಭಾರತ ನಮ್ಮ ದೇಶ ಅಂತ ಅನ್ಕೊಳ್ತೀವೋ ಅಲ್ಲಿ ತನಕ ಯಾವ ರೀತಿ ಬರೋದಿಲ್ಲ. ಯಾವಾಗ ಭಾರತ ನಮ್ಮನ್ನು ದಬ್ಬಾಳಿಕೆ ಮಾಡ್ತಿದೆ ಅಂತ ಅವ್ರ ಮೈಂಡ್ ಸೆಟ್ಟಲ್ಲಿ ಇದೆಯೋ ಅದು ಆ ಥರ ಇಲ್ಲ. ಅದು ಅವ್ರು ಅರ್ಥ ಮಾಡ್ಕೊಬೇಕಷ್ಟೇ. ಸೊ ಈಗ ನಾನು ಆಲ್ಮೋಸ್ಟ್ 4 ಇಯರ್ ಎನ್ಕೌಂಟರ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ಸರ್. ಆಲ್ಮೋಸ್ಟ್ 6 ರಿಂದ 7 ವರ್ಷ ನಾನು ಜಮ್ಮು ಕಾಶ್ಮೀರ್ ರೊಟೇಷನಲ್ಲೇ. ಸೊ ಮುಂದೆಯಿಂದ ಜೈಹಿಂದ್ ಅಂತಾರೆ, ಹಿಂದೆಯಿಂದ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಎಲ್ಲಿ ತನಕ ಮೈಂಡ್ ಸೆಟ್ ಹೋಗೋರು ಅಲ್ಲಿ ತನಕ ನೀವು ಏನೇ ಮಾಡೋದಕ್ಕೂ ಸರ್ ಅದೇ ಮೆಂಟಾಲಿಟಿ ಇರುತ್ತೆ ಅವ್ರಿಗೆ. ಸೊ ಇನ್ನೊಂದು ಪಾಕಿಸ್ತಾನ್ಗೆ ಗೊತ್ತಾಗ್ಬಿಟ್ಟು ಇವ್ರನ್ನ ಮುಟ್ಟಿದ್ರೆ ನಮ್ಮ ತಟ್ಟಿ ಮಲಿಸ್ತಾರೆ ಅಂತ ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ಸರ್ ಅವರು ಅದೇ ಥರ ಇದ್ದಾರೆ. ಅದಕ್ಕೆ ಸರ್ ಈಗ ನಮ್ಮ ಏನೋ ಯೂತ್ನ ಅವರು ಕಾಶ್ಮೀರಲ್ಲಿ ಮುಂದೆ ಇಟ್ಬಿಟ್ಟು ಅವರಿಂದ ಗೇಮ್ ಆಡ್ತಿದ್ದಾರೆ ಅಷ್ಟೇ. ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಈ ಸಂದರ್ಭಕ್ಕೆ? ಅಥವಾ ಇದೆಲ್ಲ ಜಯಿಸಿ ಬಂದಿದ್ದಿರ್ತಾವು, ಈಗ ಈ ಫೈಟ್ ಎಷ್ಟು ಚಾಲೆಂಜಿಂಗ್ ಅಂತ ನಮ್ಗೆ ಅನಿಸುತ್ತೆ? ಭಯೋತ್ಪಾದಕರು ದೇಶದ ಒಳಗಡೆ ಇದ್ದು ದೇಶದ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆಯುವಂಥ ಈ ಭಯೋತ್ಪಾದಕರು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಅದನ್ನು ತಾವು ಹೇಗೆ ಆಪರೇಟ್ ಮಾಡ್ತೀರಿ, ಅಥವಾ ಆ ಸ್ಟ್ರಾಟಜಿ ಎಲ್ಲ ಹೇಗಿರುತ್ತೆ ಅಂತ? ಸರ್ ನಾವು ಚಾಲೆಂಜಿಗೆ ತಗೊಳ್ಳೋದಿಲ್ಲ. ಅವ್ರು ನೆನ್ನೆ ಮೊನ್ನೆ ಹುಟ್ಟಿದ ಮಳೆ ಹುಟ್ಟಿದ ಅಣಬೆಗಳು ಅವನ್ನ ಹೊಸ್ಕಾಕ್ಬಿಡ್ತೀವಿ ಅವ್ರನ್ನ. ಅವ್ರು ನಾವು ಚಾಲೆಂಜಿಂಗ್ ಅಲ್ಲ, ಅವ್ರು ನಾರ್ಮಲ್ ಪೀಪಲ್ ಸರ್. ಅವ್ರು ನಮಗೆ ಅವನ್ನ ಚಾಲೆಂಜಿಗೆ ತಗೊಂಡ್ಬಿಟ್ರೆ ನಮ್ಮ ಸ್ಟ್ಯಾಂಡರ್ಡ್ ಡೌನ್ ಆಗ್ಬಿಡುತ್ತೆ. ಇಂಡಿಯನ್ ಆರ್ಮಿ ಸ್ಟ್ಯಾಂಡರ್ಡ್ ಅವರಲ್ಲಿ ನಮ್ಗೆ ಏನು ಕೌಂಟೇ ಅಲ್ಲ. ಅವರು ಎದ್ದಾಗ ತಟ್ಟು ಮಲಗಿಸ್ತಿರ್ತೀವಿ ಅಷ್ಟೇ. ಅವ್ರಿಗೆ ಟಿಕೆಟ್ ಬೇಗ ಕಳ್ಸ್ಕೊಡ್ತಿರ್ತೀವಿ, ಬೇಗ ಹೋಗಿ ಅಂತ ಟಿಕೆಟ್ ಕೊಡ್ತೀವಿ ಅಷ್ಟೇ ಅವ್ರಿಗೆ ನಾವು. ಭಯೋತ್ಪಾದಕರಿಗಿಂತ ಅಲ್ಲಿನ ಜನರೇ ನಮಗೆ ಬಹಳ ಡೇಂಜರ್. ನಾವು ಒಂದು ಮನೆಗೆಲ್ಲ ಹೋಗಿದ್ವಿ, ಮಿಲಿಟೆಂಟ್ ಆಪರೇಷನ್ ಆಗಿರೋ ಮನೆಗೆ. ಹೆಂಗಿತ್ತು ಅಂತ ಹೇಳಿದ್ರೆ, ಕೂತಿರೋ ಚೇರು ಇದ್ರ ಕೆಳಗಡೆ ಒಂದು ಬಂಕರ್. ನಾವು ನೋಡಿದಾಗ ಯಾರು ಇರೋದಿಲ್ಲ ಅಲ್ಲಿ, ಆದರೆ ಕೆಳಗಿಡ ಬಂಕರಲ್ಲಿ ಒಂದು 4-5 ಜನ ಈ ಶಂಕಿತರು ಇರ್ತಿದ್ರು. ಹಾಗೆ ಅಲ್ಲಿನ ಜನರು ಭಯೋತ್ಪಾದಕರಿಗಿಂತ ಡೇಂಜರ್ ಅನ್ನೋದು. ಅವ್ರನ್ನ ಹೇಗೆ ತಾವು ಬ್ಯಾಲೆನ್ಸ್ ಮಾಡ್ತಿದ್ರಿ? ಅವ್ರ ಜೊತೆಗೆ ಹೇಗೆ ತಮ್ಮ ನಡವಳಿಕೆ ಎಲ್ಲ ಇರ್ತಿತ್ತು, ಅಥವಾ ಅವ್ರನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡಿ ಮುಂದಕ್ಕೆ ಹೋಗ್ತಿದ್ರಿ? ಸರ್ ಈಗ ಒಂದೂರಲ್ಲಿ ಟೆರರಿಸ್ಟ್ ಎಲ್ಲರಿಗೂ ಇಷ್ಟ ಆಗಿರಲ್ಲ. ಯಾರೋ ಒಬ್ರಿಗೆ ಮತ್ತೆ ತೊಂದರೆ ಕೊಟ್ಟಿರ್ತಾರೆ. ಅಂಥ ಪರ್ಸನ್ ಫೈಂಡ್ ಔಟ್ ಮಾಡಿಬಿಟ್ಟು ಅವ್ರಿಗೆ ನಾವು ಹೇಳ್ತೀವಿ ಈ ಥರ ತಪ್ಪಾಗಿದೆ ಸರ್, ಒಬ್ರಿಗೆ ಕೆಟ್ಟದಾಗಲೇ ಗೊತ್ತಾಗೋದು ನಮ್ಗೆ ಕೆಟ್ಟದಾಗಿದೆ ಅಂತ ಅವ್ರಿಗೆ ಹೇಳ್ತೀವಿ. ಅವ್ರಿಂದ ನಿಮ್ಗೆ ಯಾವ ತೊಂದರೆ ಆಗಿದೆ, ನಾವೇನಕ್ಕಿದ್ದೀವಿ ಇಲ್ಲಿ, ಇಂಡಿಯನ್ ಆರ್ಮಿ ಬಂದು ನಿಮ್ಮನ್ನ ದಬ್ಬಾಳಿಕೆ ಮಾಡೋಕ್ಕಲ್ಲ, ನಿಮ್ಮನ್ನ ಕಾಪಾಡೋಕ್ಕಿದ್ದೀವಿ ಅಂತ ಅವ್ರು ಮನವರಿಕೆ ಮಾಡ್ತೀವಿ. ಆಗ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸರ್. ಆಗ ಇನ್ಫಾರ್ಮೇಷನ್ ಕೊಡೋದಲ್ಲ, ಅವ್ರು ಅಷ್ಟೇ ಅವ್ರ ಜೀವಕ್ಕೆ ಬೆದರಿಕೆ ಕೂಡ ಇರುತ್ತೆ. ಸೊ ಎಲ್ಲಿ ತನಕ ಅಲ್ಲಿ ಪೀಪಲ್ಸ್ಗೆ ಹೇಳಿದ್ನಲ್ಲ, ಇವು ನಾವು ನಮ್ಮ ಇಂಡಿಯಾ ಅಂತ ಅವ್ರ ಮೈಂಡ್ ಸೆಟ್ ಬಂದಾಗ ಮಾತ್ರ ಆಗ ಸರ್. ಅಲ್ಲಿ ಈಗ ಹೇಳಿದ್ನಲ್ಲ, ಆ ಊರಲ್ಲಿ ಒಬ್ಬ ಮಾತ್ರ ನಮ್ಗೆ ಇನ್ಫಾರ್ಮರ್ ಇರ್ತಾನೆ. ಅವ್ರಿಗೆಲ್ಲ ಊರೇ ಟೆರರಿಸ್ಟ್ಗೆ ಇನ್ಫಾರ್ಮ್ ಇರ್ತಾರೆ. ಎಲ್ಲಿ ತನಕ ಮೈಂಡ್ ಸೆಟ್ ಚೇಂಜ್ ಆಗಲ್ಲ ಸರ್, ಈ ಟೆರರಿಸಮ್ ಅನ್ನು ಕೂಡ ಮುಗಿಯಲ್ಲ ಅಲ್ಲಿ. ಸೊ ಮೇನ್ ಸರ್ ಹೇಳ್ತೀನಲ್ಲ, ಈಗ ಯಾವುದೇ ಪಕ್ಷ ನಾನು ಕೂಡ ಇದರಲ್ಲಿ ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ. ಅವ್ರವ್ರ ಬೆಳಕನ್ನು ಬೇಯಿಸ್ಕೊಳ್ಳೋಕ್ಕೆ ಇದನ್ನ ಹಿಂದೆ ಮುಂದೆ ಮಾಡ್ತಿದ್ದಾರೆ ಅಷ್ಟೇ ಸರ್. ಒಂದೇ ಒಂದು ನಾನು 2014 ನಂತರ ಸರ್ ನಮಗೆ ಫ್ರೀ ಹ್ಯಾಂಡ್ ಆಗಿಬಿಟ್ಟಿದೆ. ಸೊ ಫಸ್ಟು ಟೆರರಿಸ್ಟ್ನ ಎನ್ಕೌಂಟರ್ ಮಾಡಬೇಕಿದ್ರೆ ನಾವು ವೆಯ್ಟ್ ಮಾಡಬೇಕಿತ್ತು. ಈಗ ಆ ಥರ ಏನಿಲ್ಲ. ಅಲ್ಲಿ ಒಂದು ಗೋಲಿ ಬಂದ್ರೆ 100 ಬುಲೆಟ್ ಫೈರ್ ಮಾಡೋರನ್ನ ಬೇಗ ಟಿಕೆಟ್ ಕಳಿಸ್ತಾ ಇದ್ದೀವಿ. ಅದೊಂದು ತುಂಬ ಖುಷಿಯಾಗುತ್ತೆ ನಮಗೆ. ಇತ್ತೀಚೆಗೆ ನಾವು ನೋಡ್ದಂಗೆ ಮೊನ್ನೆ ಒಂದು ಪ್ರತಿಭಟನೆ ಆಯಿತು ಜಂತರ್ ಮಂತರ್ನಲ್ಲಿ. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರಿಗೆ, ಅಲ್ಲಿದ್ದಂತಹ ಆರ್ಮಿ ಫೋರ್ಸ್ಗೆ ಅವರು ಹಲ್ಲೆ ಮಾಡ್ತಾರೆ, ಅವಾಚ್ಯವಾಗಿ ನಿಂದಿಸ್ತಾರೆ, ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ತಾರೆ. ಇದನ್ನೆಲ್ಲ ನೋಡಿದಾಗ
ಎತ್ತ ಸಾಗ್ತಾ ಇದೆ ಅಂತೇಳಿ ಅನಿಸುತ್ತೆ? ಸರ್ ನಾನು ಓಪನ್ ಆಗಿ ಕೇಳ್ತೀನಿ, ಕಾಶ್ಮೀರ ಕೂಡ ನಾವು ಎನ್ಕೌಂಟರ್ ಮಾಡೋದು ನಮ್ಮ ಕಲ್ಲು ಬೀಳುತ್ತೆ, ಎಷ್ಟೋ ಜನ ಪೆಟ್ಟಾಗುತ್ತೆ, ಅವಾಗೇನಿಗೆ ಈ ಥರ ಫ್ರೀಡಮ್ ಫೈಟ್ ಮಾಡೋಕೆ ಬರೋ ನೀವು ಇಲ್ಲಿ ಮಾತ್ರನಾ ಸರ್? ಓಕೆ, ಒಪ್ಕೊಳ್ತೀನಿ, ಎಲ್ಲ ಕಡೆ ಇರುವಂಥದ್ದೇ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನೀವೀಗ ಸ್ಟ್ರೈಕ್ ಮಾಡ್ಕೊಂಡಿದ್ದು ಯಾವುದಕ್ಕೂ ಉತ್ತರ ಸಿಗಲ್ಲ ಸರ್. ಅದು ಅದಕ್ಕೆ ಆದಂಥ ಒಂದು ಸಂವಿಧಾನದ ಒಂದು ಕಾನೂನುಗಳಿದೆ, ಅದು ಪ್ರಕಾರವಾಗಿ ಉತ್ತರ ಸಿಕ್ಕೇ ಸಿಗುತ್ತೆ. ಇದರ ತನಕ ಸರ್ ಭಾರತ ಸಂವಿಧಾನದಲ್ಲಿ ನೀವು ಕಾನೂನು ಪ್ರಕಾರ ಯಾವುದಕ್ಕೂ ಇದುವರೆಗೆ ಕಾನೂನು ಸಿಕ್ಕಿಲ್ಲ ಅಂತಿಲ್ಲ, ಲೇಟಾಗಿ ಬಸ್ ಸಿಕ್ಕೇ ಸಿಗುತ್ತೆ. ಯಾರು ಕೂಡ ಆ ಥರ ಮಾಡೋಕೆ ಹೋಗ್ಬಾರ್ದು ಸರ್. ನೋಡಿದ್ರೆ ಆರ್ಮಿಯವ್ರ ಮೇಲೆ ಕಲ್ಲು ಹೊಡಿತಿದ್ದಾರೆ, ಆರ್ಮಿಯವ್ರ ಬಗ್ಗೆ ಇಲ್ದಿರೋ ಮಾತುಗಳನ್ನ ಹೇಳ್ತಿದ್ದಾರೆ. ಒಂದು ತಿಳ್ಕೊಳ್ಳಿ, ಆರ್ಮಿಯವರೇ ಡ್ಯೂಟಿ ಮಾಡೋದ್ರಿಂದ ನೀವು ಇಲ್ಲಿ ಸೇಫ್ ಆಗಿದ್ದೀರಾ, ದಯವಿಟ್ಟು ಅವ್ರ ಮೇಲೆ ಯಾವುದೇ ರೀತಿ ಅಂತ ಹಲ್ಲೆ ಮಾಡ್ಬಾರ್ದು ಅಂತ ಕೇಳ್ಕೊಳ್ತೀನಿ ಅಷ್ಟೇ ಸರ್ ನಾನು. ಸರ್, ಇತ್ತೀಚೆಗೆ ಯೋಧರು ದೇಶಕ್ಕಾಗಿ ಹೋರಾಡ್ತಾರೆ, ಯೋಧರಿಗೆ ಸಿಗುವಂಥ ಸಮ್ಮಾನ ಜೊತೆಗೆ ಯೋಧರಿಗೆ ಸಿಗುವಂಥ ಗೌರವ, ಅವರ ಕುಟುಂಬದವರು ತಮ್ಮ ಮಗನನ್ನು ತ್ಯಾಗ ಮಾಡಿರ್ತಾರೆ ಅಥವಾ ತಮ್ಮ ಜೀವನವನ್ನು ತ್ಯಾಗ ಮಾಡಿರ್ತಾರೆ ಮಗನಿಗೋಸ್ಕರ, ಇಂಥದ್ದೆಲ್ಲ ಇರುತ್ತೆ. ಏನು ಹೇಳ್ತೀರಿ, ಆ ಗೌರವ ಸಿಗ್ತಾ ಇದೆ ಅಂತೇಳಿ ತಮ್ಗನ್ಸುತ್ತಾ? ಸರ್, ಯಾರು ನಿಜವಾದ ದೇಶಭಕ್ತಿ ಮತ್ತು ಸೈನಿಕರ ಬಗ್ಗೆ ನಿಜವಾದ ತಿಳ್ಕೊಂಡಿರ್ತಾರೆ ಆ ಕಡೆ ಇದ್ದೇ ಇರುತ್ತೆ. ನನಗೂ ತುಂಬ ಕಡೆ ಫೀಲ್ ಆಗಿದೆ. ನಾವು ಹೋದಾಗ ಯೋಧರು ಅಂತ ಹೇಳ್ಕೊಂಡ್ರು ಕೂಡ ನಮಗೆ ಯಾವುದೇ ರೀತಿಯಂತ ಬೇಗ ಕೆಲಸಗಳಾಗೋದಿಲ್ಲ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲಾಗಲೂ ಕೂಡ ಎಲ್ಲ ನಾರ್ಮಲ್ ಪೀಪಲ್ ನೋಡುವಾಗೆ ನೋಡ್ತಾರೆ. ನೋಡಿದ್ವಿ ಸರ್, ಎಲ್ಲ ಕಡೆ ನಮಗೆ ಡಾಕ್ಯುಮೆಂಟ್ ಅರ್ಜೆಂಟ್ ಇರುತ್ತೆ, ರಿಕ್ವೆಸ್ಟ್ ಮಾಡ್ತೀವಿ ಸರ್, ರಜೆ ಕಮ್ಮಿ ಇದೆ. ಈಗ ನಾನು ಫ್ಯೂ ಡೇಸ್ ಬೇಕು CHನಲ್ಲಿ ವರ್ಕ್ ಮಾಡಿದೆ, ಅಲ್ಲೇ ಬೋರ್ಡರಲ್ಲಿ ವರ್ಕ್ ಮಾಡಿದೆ. ನಾವು ಬಂದು ಏನೋ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಇಲ್ಲ ಇರಪ್ಪ ನೀನು 2 ಡೇಸ್ ಬಿಟ್ಟು ಬಾ, 3 ಡೇಸ್ ಬಿಟ್ಟು ಬಾ ಅಂತ ಹೇಳ್ತಾರೆ. ಸೊ ದೇಶಕ್ಕಾಗಿ ಯೋಧನಿಗೆ ಗತಿ ಆದರೆ ನಾರ್ಮಲ್ ಪೀಪಲ್ಗೆ ಏನ್ಸರ್ ಕತೆ. ಎಲ್ಲರೂ ಇದೊಂದೇ ಕೇಳ್ಕೊಳ್ಳೋದು, ಯೋಧರಿಗೆ ಗೌರವ ಕೊಡಿ. ನಿಮಗಾಗಿ ನಾವು ಅಲ್ಲಿ ಪ್ರಾಣ ತ್ಯಾಗ ಮಾಡೋಕೆ ರೆಡಿಯಾಗಿರ್ತೀವಿ. ಸೊ ನಮ್ದು ಏನೇ ಒಂದು ಡಾಕ್ಯುಮೆಂಟೇಶನ್ ಇದ್ರೂ ಬೇಗ ಮಾಡಿಕೊಡ್ಬೇಕು. ಹಾಗೂ ಸರ್ಕಾರ ಸರ್ ನಮ್ಮ ಯೋಧರಿಗೆ ಏನೋ ಒಂದು ಕೊಡಬೇಕಿದೆ ಫೆಸಿಲಿಟೀಸ್ಗಳು, ಅದನ್ನ ಕೊಡಬೇಕು. ಎಷ್ಟೋ ಜನ ಇದ್ದಾರೆ ಸರ್ ಯುದ್ಧ, ನಾನು ಕೂಡ ಒಬ್ಬ ಯುದ್ಧ ಗಾಯಾಳೋನೆ. ನನಗಿಂತ ಸರ್ ನಂದು ಒಂದು ಬುಲೆಟ್ ಅಷ್ಟೇ. ಎಷ್ಟೋ ಜನ ಕಾರ್ಗಿರೋರಲ್ಲಿ ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತಾಯಿ ಮಗನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಹೆಂಗಸರು ತನ್ನ ಪತಿನ ಕಳ್ಕೊಂಡಿದ್ದಾರೆ, ತಮ್ಮ ಮಕ್ಕಳು ತಂದೆನೇ ಕಳ್ಕೊಂಡಿದ್ದಾರೆ. ಅವ್ರು ಸಿಗಬೇಕಾದಂಥ ಎಲ್ಲ ಫೆಸಿಲಿಟೀಸ್ಗಳನ್ನ ಈ ಸಾಮಾನ್ಯ ಏನು ಗೌರ್ಮೆಂಟ್ ಇದೆ ಕೊಡಬೇಕಾಗಿ ಕೇಳ್ಕೊಳ್ತೀನಿ ಸರ್ ಇದನ್ನು. ಸರ್, ಈಗ ಭಯೋತ್ಪಾದಕರ ಜೊತೆಗಿನ ಹೋರಾಟದ ಸಂದರ್ಭದಲ್ಲಿ ಪ್ರಕೃತಿಯ ಜೊತೆಗೆ ನಮಗೆ ಫೈಟ್ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ ಸಿಯಾಚಿನ್ ಅಂತಹ ಅತಿ ಎತ್ತರದ ಶಿಖರಗಳ ಸಂದರ್ಭ ಅಲ್ಲಿ ಫೈಟ್ ಮಾಡಬೇಕಾದಂಥ ಸಂದರ್ಭ ಇರುತ್ತೆ, ಅಥವಾ ಆ ಪ್ರಕೃತಿ ಜೊತೆಗೆ ಫೈಟ್ ಮಾಡಬೇಕಾದಂಥ ಸಂದರ್ಭ ಇರುತ್ತೆ. ಆಗ ತಾವು ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನು ಎದುರಿಸ್ತೀರಿ, ಅಥವಾ ಆ ಸಂದರ್ಭದಲ್ಲಿ ತಾವು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ, ಅಥವಾ ಅದು ಹೇಗೆ ಸಾಗುತ್ತೆ ಅಂತ ಆ ದಿನಗಳ ಬಗ್ಗೆ ಎಲ್ಲ ಹೇಳೋದಾದ್ರೆ? ಸರ್, ನೀವು ಹೇಳೋದು ನಿಜಾನೇ, ಶತ್ರುಗಿಂತ ಪ್ರಕೃತಿ ಜೊತೆ ಹೋರಾಡಬೇಕಾಗುತ್ತೆ ನಾವು ಸರ್. ಅದಕ್ಕೆ ತಕ್ಕಂತೆ ನಾವು ಫಿಟ್ನೆಸ್ ಆಗಿರ್ಬೇಕು ಫಸ್ಟ್ ಆಫ್ ಆಲು. ಮತ್ತು ಇನ್ನೊಂದು ಸರ್ ಏನೂ ಮಾಡೋಕ್ಕಾಗಲ್ಲ, ಪ್ರತಿಯೊಮ್ಮೆ ಸ್ಲೈಡ್ ಆಗುತ್ತೆ, ಅದು ವಿಧಿಯಾಟ ಏನೂ ಮಾಡೋಕ್ಕಾಗಲ್ಲ ಸರ್. ಆದರೆ ಒಮ್ಮೆ ಹೇಳುತ್ತಾನೆ, ಯುದ್ಧರಂಗ ಕೇಳಿದ ಮೇಲೆ ಏನಾಗುತ್ತೆ ಅಂತ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಆಗೋದು ಬಿಟ್ಟು ದೇವ್ರಿಗೆ ಬಿಟ್ಟದ್ದು. ನಮ್ಮ ಒಂದು ಪ್ರಯತ್ನ ಕಂಟಿನ್ಯೂ ಇರಲೇಬೇಕು ಸರ್. ಅದಲ್ಲದೆ ಸರ್, ಇತ್ತೀಚೆಗೆ ಮೊದಲಿನಾಗೆ ಏನೊಂದು ಎಮರ್ಜೆನ್ಸಿ ಆದರೆ ಆ ಕೆಳಗೆ ಡೌನು ತುಂಬ ಇದಾಗ್ತಿದ್ದು. ಪ್ರಸ್ತುತ ಸಿಚುವೇಷನಲ್ಲಿ ಎಲಿ ಟೇಕ್ ಆಫ್ ಇದೆ. ಏನೇ ಎಮರ್ಜೆನ್ಸಿ ಬಂದು ಎಲ್ಲಿ ನಮ್ಮನ್ನ ಡೌನ್ ಮಾಡ್ತಾರೆ. ಫುಡ್ ಕೂಡ ಚೆನ್ನಾಗಿದೆ ಸರ್. ಪ್ರತಿಯೊಂದು ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಸಪೋರ್ಟಿವ್ ಆಗಿರೋದ್ರಿಂದ ಅದ್ರ ತಕ್ಕಾಗಿ ನಾವು ಡ್ಯೂಟಿ ಮಾಡ್ತೀವಿ, ದೇಶನ ರಕ್ಷಣೆ ಮಾಡ್ತಾ ಇದೀವಿ ಸರ್ ಈಗ ನಾವು. ಮಹೇಶ್ ಅವರ, ಇತ್ತೀಚೆಗೆ ಸೇನೆಗೆ ಸೇರಬೇಕು ಅಂತೇಳಿ ಅಂದ್ಕೊಂಡಂಥ ಯಾರು ವಿದ್ಯಾರ್ಥಿಗಳಿದ್ದಾರೆ ಅಥವಾ ಸೇನೆಗೆ ಸೇರಬೇಕು ಅಂತೇಳಿ ಅಂದ್ಕೊಂಡವರಿಗೆ ತಾವು ಏನು ಹೇಳ್ತೀರಿ? ಸಣ್ಣ ವಯಸ್ಸಿನಲ್ಲಿ ಶೌರ್ಯ ಪ್ರಶಸ್ತಿಯನ್ನು ತಾವು ಪಡೆದಿದ್ದೀರಿ, ಅಂಥವರಿಗೆ ತಾವು ಹೇಗೆ ಸ್ಫೂರ್ತಿಯಾಗಿ ಏನು ಹೇಳ್ತೀರಿ? ಸರ್, ಸೇನೆ ಅನ್ನೋದು ಸಮುದ್ರ ಇದ್ದಾಗೆ, ಅದರಲ್ಲಿ ಬೇಜಾನ್ಗಳಿದೆ, ವಜ್ರ ಇದೆ, ವೈಡೂರ್ಯ ಇದೆ, ಎಲ್ಲ ಇದೆ ಸರ್. ಅದೇ ರೀತಿ ಸೇನೆಗೆ ಬನ್ನಿ, ಅಗ್ನಿವೀರ್ ಸ್ಕೀಮ್ ತುಂಬ ಒಳ್ಳೆಯ ಸ್ಕೀಮ್ ಅದು. ಎಲ್ಲ ಜಾಯ್ನ್ ಆಗಿ, ಯಾರಿಗೂ ಕೂಡ ದೇಶ ಸೇವೆ ಮಾಡುವಂಥ ಅವಕಾಶ ಸಿಗೋದಿಲ್ಲ. ಜಾಯ್ನ್ ಆಗಿ ನನ್ನೊಬ್ಬನಿಗೆ ಮಾತ್ರ ಶೌರ್ಯ ಚಕ್ರ ಬರ್ತಿದ್ರೆ ಸರ್, ಭಾರತದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ನಾಗರಿಕನು ಕೂಡ ಸಲ್ಲಿಸಲ್ಪಟ್ಟದ್ದು. ನೀವು ಪ್ರಯತ್ನ ಪಟ್ಟರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಎಲ್ಲ ಒಂದೇ ಒಂದು ಹೇಳೋದು, ತಾಯಿ ಸೇವೆ ಮಾಡಿದ್ರೆ ಮಾತ್ರ ಸೇವೆ ಅಲ್ಲ, ದೇಶ ಸೇವೆ ಮಾಡಿದ್ರೆ ಕೂಡ ತಾಯಿ ಸೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಹೋರಾಟ, ನಿಮ್ಮ ಈ ಒಂದು ಭಯೋತ್ಪಾದಕರು ಹಾಗೆ ದೇಶದ ಈ ಗಡಿ ಭದ್ರತೆಯಲ್ಲಿ ತಾವು ಸಲ್ಲಿಸ್ತಾ ಇರುವಂಥ ಸೇವೆ, ಭಾರತ ಇನ್ನಷ್ಟು ಇದರಿಂದ ಸುಭದ್ರವಾಗಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದೊಂದು ಮಾತು ಮಹೇಶ್ ಅವ್ರದ್ದು ಬುಲೆಟ್ ಇದ್ದಂಗೆ ಇತ್ತು. ಅವ್ರ ಮಾತನ್ನ ಕೇಳಿ ನಮ್ಗೆ ಎಷ್ಟು ಸ್ಫೂರ್ತಿ ನೋಡಿ. ಅವರ ಮಾತಲ್ಲೂ ಕೂಡ ನಿಸ್ವಾರ್ಥತೆ ಎಷ್ಟು ಎದ್ದು ಕಾಣಿಸ್ತಾ ಇತ್ತು ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ. ಯಾರೆಲ್ಲ ಇಂಡಿಯನ್ ಆರ್ಮಿ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರಲ್ಲ, ನಿಮ್ಮ ಚಪ್ಪಾಳೆ ಮೂಲಕ ಉತ್ತರ ಹೋಗಲಿ ಅವರಿಗೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್, ದಿಸ್ ಈಸ್ ಇಂಡಿಯನ್ ಆರ್ಮಿ, ದಿಸ್ ಈಸ್ ದ ಪವರ್ ಆಫ್ ಇಂಡಿಯನ್ ಆರ್ಮಿ. ಆ ಇಂಡಿಯನ್ ಆರ್ಮಿ ಅಂದರೆ ಏನಂತ ಕೇಳ್ತಾರಲ್ಲ, ಈ ಸೌಂಡು ಈ ಕಿವಿಯಿಂದ ಹೋಗಿ ಆ ಕಡೆ ಬರಬೇಕು ಅವ್ರಿಗೆ. ಅಂತ ಜೋರಾದ ಚಪ್ಪಾಳೆ ಬರಲಿ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.